ಡಾಕ್ಟ್ರೇ ಡಾಕ್ಟ್ರೇ ಈಗ ಹೇಗಿದ್ದಾರೆ ಸಾಗರ್ ಅವರು? ಇವಾಗ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀನಮ್ಮ. ಸದ್ಯಕ್ಕೆ ಆರಾಮಾಗಿದ್ದಾರೆ. ಅಂದರೂ ಇವತ್ತೊಂದಿನ ಫುಲ್ ಡೇ ಇಲ್ಲೇ ಇರಬೇಕು, ಅಂದರೆ ನೈಟಲ್ಲೇ ಇರಬೇಕು. ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅವ್ರಿಗೆ. ಇವಾಗ ನೀವೇನು ಪಪಾಯ ಹಣ್ಣು ತಿನ್ನಿಸಿದ್ದೀರಲ್ಲ, ಅದು ಅವರಿಗೆ ಫುಲ್ ಅಲರ್ಜಿ ಇದೆ. ಅದಕ್ಕೋಸ್ಕರ ಸ್ಕಿನ್ ಮೇಲೆಲ್ಲ ಗುಳೆ ಆಗಿ ಒಂದು ಸ್ವಲ್ಪ ಜ್ವರ ಎಲ್ಲ ಬಂದಿದೆ ಅವರಿಗೆ. ಅದಕ್ಕೆ ಇವತ್ತೊಂದಿನ ಫುಲ್ ಆಸ್ಪತ್ರೆಯಲ್ಲಿ ಇರಲಿ. ನಾಳೆ ಡಿಸ್ಚಾರ್ಜ್ ಮಾಡೋದು ಏನು ಅಂತ ನಾಳೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಪರವಾಗಿಲ್ಲ, ಆರಾಮಾಗಿದ್ದಾರೆ. ಹೌದಾ ಡಾಕ್ಟ್ರೆ, ಮತ್ತು ಇವಾಗ ಅವರು ಎದ್ದೇಳ್ತಾನೆ ಇಲ್ಲ, ಮಾತಾಡ್ತಾನೆ ಇಲ್ಲ. ಅವಾಗ ಅವರಿಗೆ ಯಾವಾಗ ಎಚ್ಚರ ಆಗುತ್ತೆ? ಇವಾಗ ತಾನೇ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀನಲ್ಲಮ್ಮ, ನೋಡೋಣ ಇನ್ನೊಂದು 1 ಅವರ್ ಅಲ್ಲಿ ಎಚ್ಚರ ಆಗ್ಬೋದು ಅಂತ ಅನಿಸುತ್ತೆ. ಅವರಿಗೆ ಎಚ್ಚರ ಆದ ತಕ್ಷಣ ನನಗೆ ಕರೀರಿ, ನಾನು ಬಂದು ಮತ್ತೊಂದು ಸಲ ಚೆಕಪ್ ಮಾಡ್ತೀನಿ, ಸರಿನಾ? ಸರಿ ಡಾಕ್ಟ್ರೆ. ಸಾರಿ ಸಾಗರ್ ಅವರೇ, ಇದೆಲ್ಲ ಆಗಿತ್ತು ನನ್ನಿಂದನೇ. ನಾನು ಹಣ್ಣನ್ನು ತಿನ್ನಿಸ್ಬಾರ್ದಿತ್ತು. ಸಾರಿ ಸಾಗರ್ ಅವರೇ, ನನ್ನಿಂದ ಇವಾಗ ನಿಮ್ಗೆ ಈ ಪರಿಸ್ಥಿತಿ ಬಂತು. ನೇತ್ರ, ಅಣ್ಣನ ಆಸ್ಪತ್ರೆಗೆ ಕರ್ಕೊಂಬಂದ್ಬಿಟ್ರಾ? ಹೌದು ನಿತಿನ್ ಅವರೇ, ಅಲ್ಲಿಂದ ಮತ್ತೆ ಅದು ವ್ಯವಸ್ಥೆ ಕಾರ್ ತೆಗಿ ಅದು ತೆಗಿ ಅಂತ ಅಷ್ಟೇ ಲೇಟ್ ಆಗುತ್ತಂತ ನಾನೇ ಬೈಕಲ್ಲಿನೇ ಕರ್ಕೊಂಡು ಬಂದುಬಿಟ್ಟೆ. ಇವಾಗ ಅಡ್ಮಿಟ್ ಮಾಡಾಯಿತು. ಹೌದಾ? ಇದು ಡಾಕ್ಟ್ರ್ ಏನಂದ್ರು? ಏನೂ ತೊಂದರೆ ಇಲ್ಲ ಅಂತ ತಾನೆ? ಏನಂದ್ರು ಡಾಕ್ಟ್ರು? ಅದು ಅವರಿಗೆ ಫುಲ್ ಅಲರ್ಜಿ ಆಗಿಬಿಟ್ಟಿದೆ. ಅದು ಅಲ್ಲದೆ ಪಪ್ಪಾಯ ಸ್ವಲ್ಪ ಜಾಸ್ತಿನೇ ತಿಂದುಬಿಟ್ಟಿದಾರಲ್ಲ, ಅದಕ್ಕೋಸ್ಕರ ಇವತ್ತು ಫುಲ್ ಡೇ ಇಲ್ಲೇ ಆಸ್ಪತ್ರೆಯಲ್ಲೇ ಇರಬೇಕಂತೆ. ಡಿಸ್ಚಾರ್ಜ್ ಬಗ್ಗೆ ನಾಳೆ ಹೇಳ್ತಾರಂತೆ. ಇನ್ನು 1 ಅವರ್ ಆಗ್ಬೋದು, 2 ಅವರ್ ಆದರೂ ಆಗ್ಬೋದು ಅವರಿಗೆ ಪ್ರಜ್ಞೆ ಬರೋದಕ್ಕೆ. ಅದಕ್ಕೆ ಏನೋ ಸ್ವಲ್ಪ ಹೊತ್ತು ವೇಟ್ ಮಾಡಿರಿ ಅಂತ ಅಂದರು. ಹೌದಾ? ಛೇ, ನೀವು ಹಣ್ಣು ತಿನ್ಸೋ ಮುಂದೆ ನಾನಾದರೂ ಒಂದು ಮಾತು ಹೇಳಲಿಲ್ಲ ಅಣ್ಣನಿಗೆ ಪಪ್ಪಾಯ ಆಗಬರಲ್ಲ ಅಂತ. ಇವಾಗ ನೋಡಿ, ಅಟ್ಲೀಸ್ಟ್ ಮನೆಗಾದರೂ ಕಾಲ್ ಮಾಡಿ ಹೇಳ್ತೀನಿ ಇರು. ಮತ್ತು ಏನು ಮಾಡೋದು, ಅವರಾದರೂ ಬರಲಿ, ನನಗೆ ಧೈರ್ಯನೇ ಸಾಕಾಗ್ತಾ ಇಲ್ಲ. ನಿತಿನ್ ಅವರೇ, ಬೇಡ ಬೇಡ, ಅವ್ರು ಪಾಪ ಆರಾಮಾಗಿ ಟ್ರಿಪ್ಪಿಗೆ ಹೋಗಿದ್ದಾರೆ. ಸುಮ್ಮನೆ ಅವರಿಗೆಲ್ಲ ಇದನ್ನು ಹೇಳಿ ಅವ್ರಿಗೆ ಸುಮ್ಮನೆ ಟೆನ್ಷನ್ ಕೊಡೋದು ಬೇಡ. ಅದು ಅಲ್ಲದೆ ದೊಡ್ಡ ಸರ್ ಭಾಳ ದಿನ ಆದಮೇಲೆ ಆಚೆ ಹೋಗಿದ್ದಾರೆ. ಅವ್ರು ಆರಾಮಾಗಿ ಎಂಜಾಯ್ ಮಾಡಲಿ, ನಾನೇ ಇಲ್ಲೇ ಇದ್ದು ನೋಡ್ಕೋತೀನಿ. ಪ್ಲೀಸ್ ಹೇಳೋದಕ್ಕೆ ಹೋಗಬೇಡಿ ಮನೆಯಲ್ಲಿ. ಅಲ್ಲ, ಮನೆಯಲ್ಲಿ ಹೇಳಿದರೆ ಚಲೋ ಅಲ್ವಾ? ಮತ್ತು ಆಮೇಲೆ ಗೊತ್ತಾದ್ಮೇಲೆ ಯಾಕೆ ಹೇಳಿಲ್ಲ ಅಂತ ಬೈತಾರೆ. ಪ್ಲೀಸ್ ನಿತಿನ್ ಅವರೇ, ಇವಾಗಲೇ ಏನು ಹೇಳೋದಕ್ಕೆ ಹೋಗಬೇಡಿ. ಇದನ್ನು ನಾವೇ ಹ್ಯಾಂಡಲ್ ಮಾಡೋಣ. ಪಾಪ ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಕೊಡೋದು? ಇದು ನನ್ನಿಂದನೇ ಆಗಿರೋ ತಪ್ಪು, ನಾನೇ ಸರಿ ಮಾಡ್ತೀನಿ. ಪ್ಲೀಸ್ ಪ್ಲೀಸ್ ನಿತಿನ್ ಅವರೇ, ಇವಾಗ ಏನು ಹೇಳೋದಕ್ಕೆ ಹೋಗಬೇಡಿ. ಚರಣ್ ಅವರು ಬಂದ್ರಲ್ಲ. ನೇತ್ರ ಅವರೇ, ಇವಾಗ ಹೇಗಿದ್ದಾರೆ ಸಾಗರ್? ಆರಾಮಾಗಿದ್ದಾರೆ ತಾನೆ? ಡಾಕ್ಟ್ರು ಏನಂದರು? ಹಾಂ, ಡಾಕ್ಟ್ರು ಬಂದಿದ್ರು, ಆರಾಮಾಗಿದ್ದಾರಂತೆ. ಇನ್ನು 1 ಅವರ್ ಅಥವಾ 2 ಅವರ್ಸ್ ಆಗ್ಬೋದು ಅವರಿಗೆ ಪ್ರಜ್ಞೆ ಬರೋಕೆ ಅಂತ ಹೇಳಿದ್ದಾರೆ. ಸಾಗರ್ ಅವರಿಗೆ ಪಪ್ಪಾಯ ತಿಂದರೆ ಅಲರ್ಜಿ ಅಂತ ನಿತಿನ್ ನಿಂಗೆ ಗೊತ್ತಿಲ್ವಾ? ಹೇಳೋದಕ್ಕೆ ಬರೋದಿಲ್ವಾ? ಹಾಂ, ಅಯ್ಯೋ ಚರಣ್ ಅವರೇ, ಇದರಲ್ಲಿ ನಿತಿನ್ ಅವ್ರದ್ದು ಏನೂ ತಪ್ಪಿಲ್ಲ. ಅವ್ರು ಆ್ಯಕ್ಚುಲಿ ನಾನು ಹಣ್ಣು ತಿನ್ಸೋ ಮುಂದೆ ಅಲ್ಲಿ ಇಲ್ಲಾಗಿದ್ದರು. ಅಜ್ಜ ತಂದು ಕೊಟ್ಟರಲ್ಲ ನನ್ನ ಕೈಯಲ್ಲಿ, ಅವಾಗ ನಾನೇ ತಿನ್ನಿಸ್ಬಿಟ್ಟೆ ಸಾಗರ್ ಅವರಿಗೆ. ಅವರು ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ, ಅವರಿಗೂ ಗೊತ್ತಾಗಿಲ್ಲ, ನನಗೂ ಗೊತ್ತೇ ಇಲ್ಲ ಅವರಿಗೆ ಪಪ್ಪಾಯ ತಿಂದರೆ ಅಲರ್ಜಿ ಆಗುತ್ತೆ ಅಂತ. ಇದೆಲ್ಲ ಆಗಿದೆ ನನ್ನಿಂದನೇ, ಇದರಲ್ಲಿ ನಿತಿನ್ ಅವ್ರದ್ದು ಏನೂ ತಪ್ಪಿಲ್ಲ. ಅಯ್ಯೋ ನೇತ್ರ ಅವರೇ, ನೀವು ಇರಲಿ ಬಿಡಿ. ಇವಾಗ ಏನು ಹೇಳೋದು? ಮನೆಗೇನು ಕಾಲ್ ಮಾಡಿ ಹೇಳಿಲ್ಲ ತಾನೇ? ಹೇಳಿದರೆ ಸುಮ್ಮನೆ ಅವರು ಟೆನ್ಷನ್ ಆಗಿ ಓಡಿ ಬಂದುಬಿಡ್ತಾರೆ. ಅದಕ್ಕೋಸ್ಕರ ನಿತಿನ್ ಮನೆಯಲ್ಲಿ ಯಾರಿಗೂ ಕಾಲ್ ಮಾಡಿ ಹೇಳಿದ್ದಿಲ್ಲ ತಾನೇ ನೀವು? ಇಲ್ಲ ಚರಣ್, ನಾನೇನು ಹೇಳಿಲ್ಲ. ನೇತ್ರ ಅವರು ಬೇಡ, ಸುಮ್ಮನೆ ಅವರು ಟೆನ್ಷನ್ ಆಗ್ತಾರೆ, ಇದನ್ನು ನಾವೇ ಹ್ಯಾಂಡಲ್ ಮಾಡಿದ್ರಾಯ್ತು ಅಂತಂದರು. ಅದಕ್ಕೋಸ್ಕರ ನಾನು ಮನೆಯಲ್ಲಿ ಯಾರಿಗೂ ಕಾಲ್ ಮಾಡಿ ಹೇಳಿಲ್ಲ. ಹೌದಾ? ಚಲೋ ಆಯಿತು ಬಿಡು. ಇವಾಗ ಸದ್ಯಕ್ಕೆ ಇದನ್ನು ಹೇಳೋದು ಬೇಡ, ಮತ್ತು ಸುಮ್ಮನೆ ಟೆನ್ಷನ್ ಆಗಿ ಮತ್ತು ಸರೆಲ್ಲ ಹಾಗೆ ಓಡಿ ಬಂದುಬಿಡ್ತಾರೆ. ಇದನ್ನು ನಾವೇ ಹ್ಯಾಂಡಲ್ ಮಾಡಿದ್ರಾಯ್ತು. ನೇತ್ರ ಅವರೇ, ನೀವು ಇಲ್ಲೇ ಇರಿ, ನಾನು ನಿತಿನ್ ಹೋಗಿ ಒಂದು ಸಲ ಡಾಕ್ಟ್ರನ್ನ ಮೀಟ್ ಆಗಿ ಬರ್ತೀವಿ. ಮತ್ತು ಮುಂದೆ ಏನು ಮಾಡಬೇಕು ಏನು ಅಂತ ಕೇಳ್ಕೊಂಬರ್ತೀವಿ, ಸರಿನಾ? ಸರಿ ಚರಣ್ ಅವರೇ. ಹುಷಾರು ನೇತ್ರ ಅವರೇ. ಸರಿ. ಎಲ್ಲ ನನ್ನಿಂದನೇ ಆಗಿತ್ತು. ಛೇ, ಇವಾಗ ಏನು ಮಾಡೋದಪ್ಪ ದೇವರೇ? ಪ್ಲೀಸ್ ಸಾಗರ್ ಅವ್ರಿಗೆ ಆರಾಮಾಗಿ ಹೋಗಿ ಮಾಡಪ್ಪ ಪ್ಲೀಸ್. ಮಾಡೋದೆಲ್ಲ ಮಾಡಿ ಇಲ್ಲೇ ಮಳ್ಳಿ ಹಾಗೆ ನಿಂತಿದೀಯಾ ನೀನು? ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಬಾ ಹೊರಗಡೆ. ಅದು ಕೃತಿ ಮೇಡಮ್ ಅವರೇ, ಆಮೇಲೆ ಮಾತಾಡೋಂತ್ರಂತೆ. ಇವರಿಗೆ ಇಲ್ಲೇ ಇರ್ತೀನಿ ನಾನು. ಪ್ಲೀಸ್ ರೀ ಮೇಡಮ್ ಅವರ, ಪ್ಲೀಸ್ ರೀ, ನಾ ಇಲ್ಲೇ ಇರ್ತೀನಿ ರೀ ಮೇಡಮ್ ಅವರ, ಪ್ಲೀಸ್ ರೀ. ನಾನು ನಿನ್ನ ಜೊತೆ ಮಾತಾಡಬೇಕು ಅಂದೆ, ಬಾ ನನ್ನ ಜೊತೆ ಹೊರಗಡೆ. ಎಷ್ಟು ಸೊಕ್ಕು ನಿನಗೆ? ಹಾಂ, ನನ್ನ ಸಾಗರ್ಗೆ ಆರಾಮಿಲ್ಲದೆ ಇರೋ ಹಂಗೆ ಮಾಡಿದೆಯಾ? ಬೇಕಂತ ತಾನೇ ನೀ ಇದೊಂದು ಮಾಡಿದ್ದು. ಯಾಕೆ ಮಾಡಿದೆ ಈ ಥರ? ಇಲ್ಲ ರೀ ಮೇಡಮ್ ಅವರ, ನನಗೆ ನಿಜ ಗೊತ್ತಿಲ್ಲಾಗಿತ್ತು ರೀ. ಸಾಗರ್ ಅವ್ರಿಗೆ ಪಪ್ಪಾಯ ಹಣ್ಣು ಅಂದರೆ ಅಲರ್ಜಿ ಅಂತ ನಂಗೆ ನಿಜ ಗೊತ್ತಿಲ್ಲಾಗಿತ್ತು ರೀ ಮೇಡಮ್ ಅವರ. ಗೊತ್ತಿಲ್ಲ ನಿನಗೆ? ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತೀಯಾ? ನಿತಿನಿಗೆ ಗೊತ್ತು, ಚರಣ್ ಅವ್ರಿಗೆ ಗೊತ್ತು, ನಮ್ಮ ಆಫೀಸ್ ಸ್ಟಾಫಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ನಿನಗೆ ಗೊತ್ತಿಲ್ಲ? ಸುಳ್ಳು ಹೇಳ್ತೀಯಾ ನನ್ನ ಹತ್ರನೇ? ಇಲ್ಲ ರೀ ಮೇಡಮ್ ಅವರ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ರೀ. ಅದು ಗೊತ್ತಿದ್ದಿದ್ರೆ ನಾನು ಯಾಕೆ ತಿನ್ನಿಸ್ಲಿ ಸಾಗರ್ ಅವರಿಗೆ ಪಪ್ಪಾಯ ಹಣ್ಣನ್ನು? ಅಷ್ಟಕ್ಕೂ ನನ್ನ ಸಾಗರ್ ಜೊತೆ ನೀನು ಯಾಕೆ ಹೋದೆ ಫಾರ್ಮ್ ಹೌಸಿಗೆ? ಅದು ನನ್ನ ಸಾಗರ್ಗೆ ನೀನು ಯಾಕೆ ಹಣ್ಣು ತಿನ್ನಿಸಿದೆ? ನನ್ನ ಸಾಗರ್ಗೆ ಹಣ್ಣು ತಿನ್ಸೋಕ್ಕೆ ನೀನು ಯಾರು? ಆಫ್ಟರ್ ಆಲ್ ನಮ್ಮ ಆಫೀಸ್ ಎಂಪ್ಲಾಯಿ ಆಗಿ ಎಲ್ಲಿರಬೇಕು ಅಲ್ಲೇ ಇರಬೇಕು ನೀನು. ಲಿಮಿಟ್ ಮೀರಿ ಯಾಕೆ ಬಂದೆ ನೀನು?
ಮೇಡಮರ ನಾನಾಗಿನೇ ಹೋಗಿದ್ದಲ್ರಿ, ದೊಡ್ಡ ಬಾಸೇ ಹೇಳಿದ್ದು ಫಾರ್ಮ್ ಹೌಸ್ಗೆ ಹೋಗಿ ಅಂತ, ಅದಕ್ಕೋಸ್ಕರ ನಾನು ಹೋಗಿದ್ದು. ಅದು ಸರ್ ಫೋನಲ್ಲಿ ಮಾತಾಡ್ತಾ ಇದ್ರು, ಅದಕ್ಕೋಸ್ಕರ ಹಣ್ಣು ಚೆನ್ನಾಗಿದೆ ಫ್ರೆಶ್ ಇದೆ ಅಂತ ತಿನ್ನಿಸಿದ್ದೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ನಾಟಕ ಮಾಡಬೇಡ ನೀನು, ನನಗೆ ಗೊತ್ತು ನೀನು ಬೇಕಂತಾನೇ ಸಾಗರಕ್ಕೆ ತಿನ್ನಿಸಿದ್ದು. ಇದ್ದೇ ಕೊನೆ. ಇನ್ನೊಂದು ಸಲ ಏನಾದರೂ ನಿನ್ನ ಸಾಗರ ಸುತ್ತಮುತ್ತ ಇರೋದನ್ನು ನಾನು ಏನಾದರೂ ನೋಡಿದ್ದೆ ಅಂದರೆ ನಿನ್ನನ್ನು ಈ ಆಫೀಸಿಂದನೇ ಕಿತ್ತು ಒಗೆದು ಬಿಡ್ತೀನಿ, ನೆನಪಿರಲಿ. ಈಗಲೇ ಇಲ್ಲಿಂದ ಹೊರಟೋಗು, ಒಂದು ಕ್ಷಣನೂ ಇಲ್ಲಿ ತೊಗೊಳಕ್ಕೆ ಹೋಗಬೇಡ. ನಿನ್ನ ಮುಖ ನೋಡಿದ್ರೆ ನನಗೆ ಮೈಯೆಲ್ಲ ಉರಿದಂಗೆ ಆಗುತ್ತೆ. ಹೋಗು. ಮೇಡಮರ ಅದು ಪ್ಲೀಸ್ ರೀ ಮೇಡಮರ, ಅದು ನಾನು ಇಲ್ಲೇ ಇರ್ತೀನಿ ರೀ. ಸಾಗರ್ ಅವ್ರಿಗೆ ಎಚ್ಚರ ಆದ ತಕ್ಷಣವೇ ನಾನು ಮಾತಾಡಿಸಿ ಹೋಗ್ಬಿಡ್ತೀನಿ ರೀ ಮೇಡಮರ. ಒಂದು ಸ್ವಲ್ಪ ಇಲ್ಲೇ ಇರ್ತೀನಿ ರೀ ಮೇಡಮರ. ನನಗೂ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಯಾಕೆ ಇಲ್ಲೇ ಇದ್ದು ಇನ್ನೂ ಏನಾದರೂ ಮಾಡಬೇಕು ಸಾಗರ್ಗಂತ ಅಂದ್ಕೊಂಡಿದ್ಯಾ? ನನಗೆ ಗೊತ್ತು, ನಾನು ಸಾಗರ್ ಮದುವೆ ಆಗೋದು ನಿನಗೆ ಇಷ್ಟ ಇಲ್ಲ. ಆ ಹೊಟ್ಟೆ ಕಿಚ್ಚಿಗೋಸ್ಕರ ನೀನು ಸಾಗರ್ಗೆ ಬೇಕಂತ ಹಣ್ಣು ತಿನ್ನಿಸಿದ್ಯಾ. ನನಗೆ ಗೊತ್ತು, ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಇದರದ ರಿವೆಂಜ್ ತೊಗೊಳ್ತೀನಿ. ನಾನು ಮಾತ್ರ ಸುಮ್ಮನೆ ಇರೋಲ್ಲ, ನೆನಪಿಟ್ಟುಕೋ. ಮೇಡಮರ ನೀವು ಆಮೇಲೆ ಏನಾರ ಮಾಡಿರಿ ಪ್ಲೀಸ್ ರೀ, ನಾ ಇಲ್ಲೇ ಇರ್ತೀನಿ. ಸಾಗರ್ ಅವ್ರಿಗೆ ಎಚ್ಚರ ಆದ ತಕ್ಷಣ ನಾನು ಮಾತಾಡಿಸಿ ಹೋಗ್ಬಿಡ್ತೀನಿ ರೀ ಮೇಡಮರ. ಸಾಗರನ್ನು ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ಹಾಂ, ಚರಣ್ ನಿತಿನ್ ಎಲ್ಲರೂ ಇದ್ದಾರೆ, ನಾವು ನೋಡ್ಕೋತೀವಿ. ನೀನು ಇಲ್ಲಿಂದ ಹೊರಟೋಗೋ ಅಷ್ಟೇ. ಹೋಗು ಅಂತಂದೆ. ಇನ್ನೂ ಏನಾದರೂ ನಾನು ಸುಮ್ಮನೆ ಇದ್ದೆ ಅಂದರೆ ಇವಳು ಸಾಗರನ್ನು ನನ್ನಿಂದ ಕಿತ್ಕೊಂಡು ಬಿಡ್ತಾಳೆ. ನಾನು ಮಾತ್ರ ಅದಕ್ಕೆ ಅವಕಾಶ ಕೊಡಬಾರ್ದು. ಸರ್, ಒಳಗಡೆ ಬರ್ಬೋದಾ? ಎಸ್, ಬರೀ ಒಳಗಡೆ. ನಮಸ್ತೆ ಸರ್. ನಮಸ್ಕಾರ. ಅಂದಾಗೆ ನೀವ್ಯಾರು? ಸರ್, ಇವಾಗ ತಾನೇ 1 ಅವರ್ ಮುಂಚೆ ಅಡ್ಮಿಟ್ ಮಾಡಿದ್ರಲ್ಲ ಸಾಗರ್ ಅಂತ, ಅವ್ರ ಕಡೆಯವರು ಸರ್ ನಾವು. ಓ, ಸಾಗರ್ ಅವರು. ಓ ಹಾಂ, ಇವಾಗ ಗೊತ್ತಾಯಿತು. ಪಪಾಯ ತಿಂದು ಅಲರ್ಜಿ ಆಗಿದೆ ಇಲ್ಲ, ಅವ್ರ ಕಡೆಯವರಾ? ಹೌದು ಸರ್. ಇವಾಗ ಹೇಗಿದ್ದಾರೆ ಸರ್ ಸಾಗರ್? ಆರಾಮಾಗಿದ್ದಾರಾ? ಅವಳು ಮತ್ತೇನು ತೊಂದರೆ ಇಲ್ಲ ತಾನೇ? ಇಲ್ಲ, ಹಾಗೇನೂ ತೊಂದರೆ ಇಲ್ಲ. ಬಟ್ ಇವತ್ತೊಂದಿನ ಫುಲ್ ಡೇ ನೈಟ್ ಎಲ್ಲ ಇಲ್ಲೇ ಆಸ್ಪತ್ರೆಯಲ್ಲೇ ಇರಲಿ. ಯಾಕಂದರೆ ಅವರು ಜಾಸ್ತಿ ಪಪಾಯ ತಿಂದಿರೋದ್ರಿಂದ ರ್ಯಾಷಸ್ ಎಲ್ಲ ಜಾಸ್ತಿ ಆಗಿದೆ, ಆಮೇಲೆ ಜ್ವರ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಆಸ್ಪತ್ರೆಯಲ್ಲೇ ಇರಲಿ. ನಾಳೆ ಡಿಸ್ಚಾರ್ಜ್ ಮಾಡಿದರೆ ಆಯಿತು. ಅದನ್ನು ಬಿಟ್ಟರೆ ಮತ್ತೇನೂ ತೊಂದರೆ ಇಲ್ಲ. ಹೌದಾ ಸರ್? ಮತ್ತು ಈ ಸಾಗರ್ ಅವರಿಗೆ ಯಾವಾಗ ಎಚ್ಚರ ಆಗ್ಬೋದು? ಅದು ಮೇ ಬಿ 1 ಅವರ್ ಆಗ್ಬೋದು, 2 ಅವರ್ಸ್ ಆಗ್ಬೋದು. ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ರ್ಯಾಷಸ್ ಆಗಿರೋದ್ರಿಂದ ಪ್ರಜ್ಞೆ ಬರೋದು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ತೊಂದರೆ ಇಲ್ಲ, ಬರುತ್ತೆ ಪ್ರಜ್ಞೆ. ನೀವು ಅಷ್ಟೊಂದೇನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ಸರ್, ಒಂದು ಸಲ ಪಪಾಯ ತಿಂದಿದ್ರು ಸಾಗರ್, ಆದರೆ ಇಷ್ಟೊಂದೆಲ್ಲ ತ್ರಾಸ ಆಗಿರಲಿಲ್ಲ ಆಗಿತ್ತು ಅವರಿಗೆ. ಈ ಸಲ ಯಾಕೋ ಜಾಸ್ತಿ ಆಗಿದೆ ಅಲ್ಲ, ಅದು ಯಾಕೆ ಅಂತ. ಅದೇ ನಾ ಹೇಳಿದೆ ಅಲ್ಲ, ಅವರು 1 ಅಥವಾ 2 ಪೀಸ್ ಸಣ್ಣದು ತಿಂದಿದ್ದರೆ ಇಷ್ಟ ಆಗ್ತಾ ಇಲ್ಲ ಆಗಿತ್ತು. ಅವರು ಒಂದು ಸ್ವಲ್ಪ ಜಾಸ್ತಿ ತಿಂದುಬಿಟ್ಟಿದ್ದಾರೆ ಪಪಾಯ. ಅದಕ್ಕೋಸ್ಕರ ಅದು ರ್ಯಾಷಸ್ ಎಲ್ಲ ಸ್ಕಿನ್ ತುಂಬ ಆಗೋಗ್ಬಿಟ್ಟಿದೆ, ಜ್ವರ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಬಟ್ ಇವತ್ತೊಂದಿನ ಅಂತೂ ನೀವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅವ್ರಿಗೆ ಪ್ರಜ್ಞೆ ಬಂದ ತಕ್ಷಣವೇ ನನಗೆ ಕರೀರಿ, ನಾನು ಬಂದು ನೋಡ್ತೀನಿ. ಅವ್ರ ಜೊತೆ ಕಂಪಲ್ಸರಿ ಇವತ್ತು ಫುಲ್ ಡೇ ಯಾರಾದರೂ ಒಬ್ಬರು ಇದ್ದೇ ಇರಬೇಕು ನೀವು. ಅವ್ರಿಗೆ ಯಾವಾಗಾದರೂ ಎಚ್ಚರ ಆದರೆ ಮತ್ತು ರ್ಯಾಷಸ್ ಜಾಸ್ತಿ ಏನಾದರೂ ಆಯಿತು, ಜ್ವರ ಜಾಸ್ತಿ ಬಂತಂದರೆ ಇಮಿಡಿಯೇಟಾಗಿ ನನಗೆ ಕರೀರಿ, ಸರಿನಾ? ಅವ್ರನ್ನ ಬಿಟ್ಟು ಮಾತ್ರ ಯಾರೂ ಎಲ್ಲೂ ಹೋಗಬೇಡಿ, ಸರಿನಾ? ಸರಿ ಸರ್, ಸಾಗರ್ ಜೊತೆನೇ ಇರ್ತೀವಿ ಯಾರಾದರೂ. ಸರಿ, ಸಾಗರ್ ಅವರಿಗೆ ಎಚ್ಚರ ಆದಮೇಲೆ ನನಗೆ ಬಂದು ಕರೀರಿ. ನಾನು ಇನ್ನೊಂದ್ಸಲ ಟೆಸ್ಟ್ ಮಾಡಿ ಮತ್ತು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ, ಸರಿನಾ? ಸರಿ ಸರ್, ನಾವಿನ್ನು ಹೋಗ್ತೀವಿ. ಸರಿ, ಹೋಗಿ. 1 ನಿಮಿಷ ಹೇಳಿ ಸರ್. ಸಾಗರ್ ಅವ್ರನ್ನ ನೀವು ಸ್ವಲ್ಪ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಬಂದು ಚಲೋ ಮಾಡಿದ್ರಿ. ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ದಿದ್ರು ಭಾಳ ಕಷ್ಟ ಆಗ್ತಿತ್ತು. ಯಾಕಂದರೆ ರ್ಯಾಷಸ್ ಮೈ ತುಂಬ ಆಗಿರೋದ್ರಿಂದ ಅವ್ರ ಜೀವಕ್ಕೂ ತೊಂದರೆ ಆಗೋ ಚಾನ್ಸಸ್ ಇತ್ತು. ಸೊ ನೀವು ಬೇಗ ಕರ್ಕೊಂಡು ಬಂದು ಚಲೋ ಕೆಲಸ ಮಾಡಿದ್ದೀರಾ. ಹಾಂ, ಏನು ಹೇಳ್ತಾ ಇದ್ದೀರಾ ಸರ್ ನೀವು? ಹೌದು ಸರ್, ನೀವು ಅವರನ್ನು ಬೇಗ ಕರೆಕ್ಟ್ ಟೈಮಿಗೆ ಕರ್ಕೊಂಡು ಬಂದಿದ್ದಕ್ಕೆ ಅಷ್ಟೇನೂ ತೊಂದರೆ ಆಗಿಲ್ಲ. ಇವಾಗ ನೀವು ಇನ್ನೊಂದು ಸ್ವಲ್ಪ ಲೇಟ್ ಮಾಡಿದ್ರೂ ತೊಂದರೆ ಜಾಸ್ತಿ ಆಗ್ತಿತ್ತು ಅಷ್ಟೇ. ಇವಾಗ ನೀವೇನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಬಟ್ ಅವ್ರನ್ನ ಚೆನ್ನಾಗಿ ನೋಡ್ಕೊರಿ ಅಷ್ಟೇ, ಸರಿನಾ? ಸರಿ ಸರ್, ಇವಾಗೇನೋ ಆ ಥರ ತೊಂದರೆ ಇಲ್ಲಲ್ಲ? ಇಲ್ಲ, ಇವಾಗೇನೂ ತೊಂದರೆ ಇಲ್ಲ. ಇವಾಗ ಆರಾಮಾಗಿದ್ದಾರೆ. ಸರಿ ಸರ್.